After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC Exam Scanner Books. ಲೋಕಸಭೆಗೆ ಕಾಂಗ್ರೆಸ್ ಭರ್ಜರಿ ಬ್ಲೂ ಪ್ರಿಂಟ್. ನವದೆಹಲಿಯಲ್ಲಿ ಕೈ ನಾಯಕರ ಮಹತ್ವದ ಸಭೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇದೇ ಡಿಸೆಂಬರ್ 19ನೇ ತಾರೀಕು ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ಇದೆ. ಪಂಚರಾಜ್ಯ ಚುನಾವಣೆಯ ಸೋಲಿನ ಬಳಿಕ 5ರಲ್ಲಿ 4ರಲ್ಲಿ ಸೋತ್ಬಿಡ್ತು ಕಾಂಗ್ರೆಸ್, ತೆಲಂಗಾಣ ಒಂದೇ. ಹೀಗಾಗಿ INDA ಮೈತ್ರಿಕೂಟದ ಸಭೆಯ ಬಳಿಕ 21ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರುಗಳು ಸೇರ್ಕೊಂಡು CWC ಸಭೆಯನ್ನು ಮಾಡ್ತಾರೆ. ಎಸ್ ವೀಕ್ಷಕರೇ, ಹಿಮಾಚಲ ಪ್ರದೇಶ ಆದಮೇಲೆ ಕರ್ನಾಟಕದ ಫಲಿತಾಂಶ ಕಾಂಗ್ರೆಸ್ಗೆ ಅತಿ ಹೆಚ್ಚು ವಿಶ್ವಾಸವನ್ನು ತಂದುಕೊಟ್ಟಿತ್ತು. ಆದರೆ ಪಂಚರಾಜ್ಯ ಚುನಾವಣೆಯಲ್ಲಿ ಆ ವಿಶ್ವಾಸ ಕ್ಯಾರಿ ಆಗಿಲ್ಲ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ CM ಆಗಿದ್ದನ್ನು ಬಿಟ್ಟರೆ. ಹೀಗಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಲ್ಲರೂ ಕೂಡ ನಿದ್ದೆಗೆಡಿಸಿರುವಂಥ ಫಲಿತಾಂಶ ಪಂಚರಾಜ್ಯ ಚುನಾವಣೆಯಲ್ಲಿ. ಒಂದು ಕಡೆ ಪ್ರಧಾನಿ ಮೋದಿ ಹೇಳ್ತಾರೆ ದೇಶದ ಮೂಡ್ ಏನಿದೆ ಅಂತ ಗೊತ್ತಾಗಿದೆ, ಎಲ್ಲ ಸ್ವಿಂಗ್ ಆಯಿತು ಅಂತಾರೆ. ಯಾವ ಸ್ವಿಂಗೂ ಇಲ್ಲ. ದೇಶದ ಜನತೆಯ ಮೂಡ್ ಏನಿದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅನ್ನೋದು ಪಂಚರಾಜ್ಯ ಚುನಾವಣೆಯಲ್ಲಿ ಗೊತ್ತಾಯಿತು ಅಂತ ಆಲ್ರೆಡಿ ಪ್ರಧಾನಿ ಮೋದಿ ಹೇಳ್ಬಿಟ್ಟವ್ರೆ. ಇದರಿಂದ ವಿಪಕ್ಷ ನಾಯಕರು ತಲೆ ಕೆಡಿಸ್ಕೊಳ್ಳೇಬೇಕು, ಎಸ್ಪೆಷಲಿ ಕಾಂಗ್ರೆಸ್. ಹೀಗಾಗಿ ಡಿಸೆಂಬರ್ 21ನೇ ತಾರೀಕು ನವದೆಹಲಿಯಲ್ಲಿ ದೇಶದ ಎಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರುಗಳು, ಕರ್ನಾಟಕದ CM ಮತ್ತು DCM ಸೇರಿದಂತೆ, ಯಾಕಂದರೆ ಆಲ್ರೆಡಿ ಹೋಗಿ ಡೆಲ್ಲಿಲಿ ಕೂತವರಲ್ಲ, ಎಲ್ಲರೂ ಸೇರಿದಂತೆ ಅತಿ ದೊಡ್ಡ ಸಭೆಯನ್ನು ಕಾಂಗ್ರೆಸ್ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ. ಇದರ ಜೊತೆಯಲ್ಲೇ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ 2.0 ಮತ್ತೆ ಶುರು ಆಗಬೇಕು. ದಕ್ಷಿಣದಿಂದ ಉತ್ತರಕ್ಕಾಯಿತು, ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತೆ. ಯಾಕೆಂದರೆ ರಾಹುಲ್ ಗಾಂಧಿಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದಷ್ಟು ಯಶಸ್ಸು ಸಿಕ್ತು, ಇಲ್ಲ ಅಂತಲ್ಲ. ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಲಾಭ ಆಯಿತು, ಇಲ್ಲ ಅಂತಿಲ್ಲ. ಆದರೆ ಪಂಚರಾಜ್ಯ ಚುನಾವಣೆ ಸರಿಯಾಗಿ ವರ್ಕ್ ಆಗಿಲ್ಲ. ಕರ್ನಾಟಕದಲ್ಲಿ ವರ್ಕ್ ಆಯಿತು, ಕರ್ನಾಟಕ ಎಲೆಕ್ಷನ್ನಲ್ಲಿ. ಹೀಗಾಗಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ 2.0 ಯಾವ ರೀತಿ ಮಾಡಬೇಕು, ಯಾವ ರೀತಿ ತಗೊಂಡು ಹೋಗಬೇಕು, ಪಂಚರಾಜ್ಯ ಚುನಾವಣೆಯಲ್ಲಿ ಸೋತಿರುವ ಲೆಕ್ಕಾಚಾರವನ್ನು ಮರೆತು ಮತ್ತೆ ಲೋಕಸಭೆಗೆ ಯಾವ ರೀತಿ ಕಾಂಗ್ರೆಸ್ ಸಜ್ಜಾಗಬೇಕು, ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಡಿಸೆಂಬರ್ 21ನೇ ತಾರೀಕು ನವದೆಹಲಿಯಲ್ಲಿ CWC ಸಭೆಯನ್ನು ಕಾಂಗ್ರೆಸ್ ಕರೆದಿದೆ. ಇಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು NDA ಮೈತ್ರಿಕೂಟವನ್ನು, ಪ್ರಧಾನಿ ಮೋದಿಯನ್ನು, BJPಯನ್ನು ಲೋಕಸಭೆಯಲ್ಲಿ ಹೆಂಗೆ ಸೋಲಿಸ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ಗೆ ಅಥವಾ INDA ಮೈತ್ರಿಕೂಟಕ್ಕೆ ಗೆಲುವು ಅಷ್ಟೊಂದು ಸುಲಭನಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC Exam Scanner Books. ಹಾಗಾದ್ರೆ ಎಕ್ಸಾಮ್ ಸ್ಕ್ಯಾನರ್ ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.